ಧನುಷ, ಏಯ್ ನೀನು ನನ್ನ ಮಾತಾಡಿಸ್ಬೇಡ ನೋಡು. ಮಾತಾಡ್ಸಿದಿ ಅಂದ್ರೆ ಸರಿ ಆಗೋದಿಲ್ಲ ಲೋಪರ್ ಮುಂಡೆ. ಹೋಗಿ ಆಚೆಗೆ. ನೀನು ಎಂಥ ಕೆಲಸ ಮಾಡಿದ್ಯಾ ಅನ್ನೋದು ಚೆನ್ನಾಗಿ ಗೊತ್ತೈತೆ ಕಣೆ ನನಗೆ. ಚೆನ್ನಾಗಿ ಗೊತ್ತೈತೆ ನೀನು ಎಂಥ ಕೆಲಸ ಮಾಡಿದ್ಯಾ ಅಂತ. ಏಯ್ ನಿನ್ನ ಬಂಡವಾಳ ಎಲ್ಲ ನಮ್ಮಪ್ಪ ನಮ್ಮಮ್ಮನ ಮುಂದೆ ನಮ್ಮ ಅಣ್ಣನ ಮುಂದೆ ನಾನು ಬಯಲು ಮಾಡಲಿಲ್ಲ ಅಂತಂದರೆ ನನ್ನ ಧನುಷ ಅಂತ ಕರಿಬೇಡ ನೀನು. ನಾನೇನು ಮಾಡಿದೆ? ಯಾಕೆ ಧನುಷ ಈ ರೀತಿ ಮಾತಾಡ್ತಾ ಇದೀಯಾ? ಕಣೆ, ನನ್ನ ಫೈಲಲ್ಲಿ ನೀನು ಲವ್ ಲೆಟ್ರ್ ತೊಗೊಂಬಂದು ಇಟ್ಟಿರೋದು ಗೊತ್ತು. ನಮ್ಮ ಅಣ್ಣನಿಗೂ ನನಗೂ ಇವತ್ತು ಮಾತು ಬಿಡೋ ಥರ ಮಾಡಿದ್ಯಾ ಅಂತಂದರೆ ನೀನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನೀನು ಬಂಡವಾಳ ಎಲ್ಲ ನಮ್ಮ ಅಣ್ಣನ ಮುಂದೆ ಬಯಲು ಮಾಡಿ ನಾನು ನಿನ್ನ ಹೊರಗಡೆ ಹಾಕಿಸ್ತೀನಿ. ನಮ್ಮ ಅಣ್ಣನೇ ಆಚೆ ಕುತ್ಕೆ ಹಿಡ್ದು ಆಚೆಗೆ ದಗ್ಬಿಡ್ತು ನಿನ್ನ. ಹಂಗೆ ಮಾಡಲಿಲ್ಲ ಅಂದರೆ ಕೇಳು. ಏನು ತಿಳ್ಕೊಬಿಟ್ಟಿದ್ಯಾ ನೀನು? ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾನೆ? ಇಲ್ಲೋಡು, ನೀನು ಮಾಡಿರೋದು ನಮ್ಮ ಅಣ್ಣನ ಮುಂದೆ ನೀನು ಒಪ್ಕೋಬೇಕು. ಒಪ್ಕೊಂಡಾಲೆ ನಾನು ಬಿಡಲ್ಲ ಕಣೆ. ನೀನು ಮಾಡಿದ್ಯಾ ಅನ್ನೋದು ಗೊತ್ತು ನನಗೆ. ನಾನು ಯಾಕಮ್ಮ ಮಾಡಲಿ? ನನ್ನ ಮೇಲೆ ಯಾಕಮ್ಮ ಇಂಥ ಆರೋಪ ಮಾಡ್ತೀಯಾ? ಈ ರೀತಿ ಎಲ್ಲ ಮಾತಾಡಬೇಡ ಕಣೆ ಧನುಷ. ನಾನು ಲವ್ ಲೆಟ್ರ್ ಇಡೋದ? ನನಗೆ ಗೊತ್ತಿಲ್ಲಪ್ಪ. ನಿನ್ನ ಬ್ಯಾಗಲ್ಲಿ ನನಗೆ ಹೆಂಗೆ ಬಂತು ಅಂತ ನನ್ನ ಮೇಲೆ ಯಾಕೆ ಈ ರೀತಿ ಅನುಮಾನ ಪಡ್ತಾ ಇದೆಯಾ? ನಾನು ಯಾಕೆ ಇಡೋಣ? ನನಗೇನು ಸಿಗಂಗೈತೆ? ನಿನ್ನ ಇದಕ್ಕೆ ನಿನಗೆ ಲವ್ ಲೆಟ್ರು ಇಡೋದ್ರಿಂದ ನನಗೇನು ಸಿಗಂಗೈತೆ ಹೇಳು? ಹೇಳು, ನನಗೇನು ಸಿಗಂಗೈತೆ? ನೀನೇ ಅರ್ಥ ಮಾಡ್ಕೊ. ಅಣ್ಣ ತಂಗಿನ ದೂರ ಮಾಡ್ದಂಗೆ ಆಗುತ್ತಲ್ಲ, ಅದೊಂಥರ ನಿನಗೆ ಖುಷಿಯಲ್ಲ. ದೂರ ಮಾಡೋದ್ರಿಂದ ನಿನಗೆ ಏನೋ ಒಂಥರ ಇವಾಗ ಒಳ್ಳೇದಾಗುತ್ತಲ್ಲ, ಅದಕ್ಕೆ ಈ ರೀತಿ ಹೇಳ್ತಾ ಇದೆಯಾ. ಒಳ್ಳೇದಾಗುತ್ತಲ್ಲಮ್ಮ, ನಿನಗೆ ಖುಷಿ ಆಗುತ್ತೆ. ಅಣ್ಣ ತಂಗಿನ ದೂರ ಮಾಡೋದು ನನಗೆ ಗೊತ್ತೈತೆ ಕಡೆ. ನೀನೇ ಮಾಡಿರೋದು ಅಂತ. ನೀನು ಮಾಡಿರೋದು ಅಂತ ಗೊತ್ತೈತೆ. ನೀನು ಬಂಡವಾಳ ಎಲ್ಲ ಬಯಲು ಮಾಡೇ ಮಾಡ್ತೀನಿ ಲೋಪರ್ ಮುಂಡೆ. ಗೊತ್ತೈತೆ. ನಿನ್ನ ಮನೆಗೆ ಬಂದು ಸೇರ್ಕೊಂಡು ನಮ್ಮಪ್ಪ ನಮ್ಮಮ್ಮ ಇನ್ನ ಜಡಪ್ಪ ಜಡಮ್ಮ ಅಂತೇಳಿ ಬಂಗಾಳಿ ಮಾತಾಡ್ಕೊಂಡು ಇವಾಗ ಯಾಕೆ ಇಲ್ಲಿ ಸೇರ್ಕೊಂಡಿದ್ಯಾ ಅಜ್ಜಿ ತಾತನೆಲ್ಲ ಮಾತಾಡಿಸ್ಕೊಂಡು ಅನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ಇವತ್ತು ವಾರ್ನಿಂಗ್ ಮಾಡ್ತಾ ಇದ್ದೀನಿ ನೋಡು. ನನ್ನ ಸುದ್ದಿಗೆ ಬಂದಿದ್ಯಾ ಅಂತಂದರೆ ನಿನ್ನ ಮಾತ್ರ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ನೋಡು, ನಾನಂತ ನಿನ್ನ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅಯ್ಯೋ, ನಾನು ಆ ರೀತಿ ಎಲ್ಲ ಮಾಡಿಲ್ಲ ಧನುಷ. ನಾನು ಯಾಕೆ ಹಂಗೆ ಮಾಡೋಣ? ನಾನೊಂದು ಹೆಣ್ಣಾಗಿ ನಿನ್ಗೆ ಆ ರೀತಿ ಸುಮ್ಮನೆ ಹಂಗೆ ಮಾಡೋಕ್ಕಾಗುತ್ತಾ? ಹೇಳು. ಅಯ್ಯೋ, ನಾನು ಹಂಗೆ ಮಾಡಿಲ್ಲ ಧನುಷ. ನನ್ನ ಮೇಲೆ ಯಾಕೆ ನೀನು ಅಷ್ಟೊಂದು ತಪ್ಪಾಗಿ ತಿಳ್ಕೊಂತೀಯ? ನಾನು ಹಂಗೆ ಮಾಡಿಲ್ಲ ಧನುಷ. ಮುಚ್ಚ ಬಾಯಿ. ಮಾಡಿಲ್ಲ ಅಂತ ಬೊಗಳ್ಬಿಟ್ಟಿದ್ಯಾ ಅಂತ ಅಂದರೆ ಸರಿಯಾಗೋದಿಲ್ಲ ನನ್ನ ಹತ್ರ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲಿ. ಯಾರು ಇಲ್ದಾಗ ಸರಿಯಾಗಿ ಉಗಳೋಣ ಅಂದ್ಕೊಂಡೆ, ಸರಿಯಾಗಿ ಸಿಕ್ಕಿದೀಯಾ, ಅದಕ್ಕೆ ಉಗುಳ್ತಾ ಇದ್ದೀನಿ. ನೀನು ಎಲ್ಲರ ಮುಂದೂ ಯಾಕೆ ಹಿಂಗೆ ನಾಟ್ಕೊಂಡು ಅಜ್ಜಿ ತಾತ ಅಂತ ಹೇಳಿ ಬಂಗಾಳಿ ಮಾತಾಡ್ಕೊಂಡು ಇಲ್ಲಿ ಯಾಕೆ ಸೇರ್ಕೊಂಡಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಿಂದೆಂಥ ಲೋಪರ್ ಬುದ್ಧಿ ಅಂತೇಳಿ ನೋಡೇ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನನ್ನ ಕೈಗೆ ಏನಾನ ನೀನು ಸಿಗೆ ಬಿದ್ದಿದ್ಯಾ ಅಂತಂದರೆ ನಾನು ಮಾಡೋದು ಮಾಡ್ತೀನಿ ನೋಡಿ, ಸರ್ಯಾಗಿ ಮಾಡ್ತೀನಿ ನಾನು. ಯಾಕೆ ಮಣಿ ಧನುಷ, ಯಾಕೆ ಇಬ್ಬರು ಹಿಂಗೆ ಪರದಾಡ್ತಾ ಇದ್ದೀರಾ? ಅಜ್ಜಿ ನಾನು ಏನೂ ಮಾಡಿಲ್ಲ. ಸುಮ್ಮನೆ ನಮ್ಮ ಧನುಷ ನನ್ನ ಮೇಲೆ ತಪ್ಪಾಗಿ ತಿಳ್ಕೊತಾ ಇದ್ದಾಳೆ. ಇಲ್ಲೋಡು, ನಾನು ಯಾವತ್ತೂ ಅವಳಿಗೆ ಏನು ಅಂತ ತೊಂದರೆ ಮಾಡಿಲ್ಲ. ಅವಳಿಗೆ ನನಗೆ ಸಹಾಯ ಮಾಡಿದಾಳೆ. ನನಗೆ ಒಳ್ಳೇದು ಮಾಡಿರೋಳಿಗೆ ನಾನು ಕೇಡು ಬಯಸೋಕ್ಕಾಗುತ್ತಾ? ಹೇಳಿ ಅಜ್ಜಿ. ಅವಳು ಏನೇನೋ ನನ್ನ ಬಗ್ಗೆ ಸುಮ್ಮನೆ ತಪ್ಪಾಗಿ ತಿಳ್ಕೊತಾ ಇದ್ದಾಳೆ. ಅದಕ್ಕೇ ನೀನು ಹಿಂಗೆ ಮಾಡಿದ್ಯಾ ಅಂದರೆ ಸರಿಯಾಗಲ್ಲ ಅಂತ ನನಗೆ ವಾರ್ನಿಂಗ್ ಮಾಡ್ತಾ ಇದ್ದಾಳೆ. ನಾಟಕ ಆಡಬೇಡ ನೀನು ಅಜ್ಜಿ. ಇಲ್ಲಿ ನೋಡಿಲಿ, ನನ್ನ ಫೈಲ್ ಒಳಗಡೆ ಯಾವುದೋ ಲವ್ ಲೆಟ್ರ್ ತೊಗೊಂಬಂದು ಯಾರ ಹತ್ರನೋ ಬರ್ಸಿದ್ದಾಳೆ. ಇವಳ ಹ್ಯಾಂಡ್ ರೈಟಿಂಗು ನನಗೆ ಗೊತ್ತಾಗ್ತವೆ. ಇವಳು ಬರ್ದಿದ್ದಾಳು ಅಂತ ಗೊತ್ತಾಗುತ್ತೆ ಅಂತೇಳಿ ಯಾರ ಹತ್ರನೋ ಬರ್ಸ್ಕೊಂಬಂದು ಗೊತ್ತೈತೆ ನನಗೆ. ಅದು ಯಾವಳು ಬರ್ಕೊಟ್ಟವಳೆ, ಅದು ಯಾವಳು ಮಾಡವಳೆ, ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ಇವಳು ಬಂಡವಾಳೆಲ್ಲ ನಾನು ಬಯಲು ಮಾಡ್ದಂಗಂತೂ ಇರಲ್ಲ. ಬಯಲು ಮಾಡೇ ಮಾಡ್ತೀನಿ. ಅದು ಯಾವಳು ಬರ್ಕೊಟ್ಟವಳೆ, ಅದು ಯಾವಳಿಂದ ಇದೆಲ್ಲ ಐಡಿಯಾ ಸಿಕ್ಕೈತೆ ನನಗೆಲ್ಲ ಗೊತ್ತೈತೆ. ಆದರೆ ಸಾಕ್ಷಿ ಸಮೇತ ನಮ್ಮ ಅಣ್ಣನ ಎದುರಿಗೆ ಪ್ರೂವ್ ಮಾಡಬೇಕು ಅಂತ ಸುಮ್ಮನೆ ಇದ್ದೀನಿ. ನಮ್ಮ ಅಣ್ಣ ನಮ್ಮಪ್ಪ ನಮ್ಮಮ್ಮ ಅವ್ರ ಎದುರಿಗೆ ಪ್ರೂವ್ ಮಾಡಬೇಕು ಅಂತ ಸುಮ್ಮನೆ ಇದ್ದೀನಿ. ನಮ್ಮಪ್ಪ ನಮ್ಮಮ್ಮ ಏನೋ ಬೇಜಾರಾದರೂ ಗೊತ್ತೇ, ಏನಮ್ಮ ನಾನು ನಿನ್ನ ಏನೋ ಗೌರವ ತತ್ತಿ ಅಂತ ಅಂದ್ಕೊಂಡಿದ್ದೆ, ಹಿಂಗೆ ಮಾಡ್ತೀಯ ಅಂತ ಯಾರ ಹತ್ರ ನಾನು ಬರ್ಸ್ಕೊಂಬಂದು ನನ್ನ ಫೈಲ್ ಒಳಗಡೆ ಇಟ್ಟವಳಜ್ಜಿ. ಎಷ್ಟು ಇರಬೇಡ ಇವಳಿಗೆ. ಇಂಥ ಬದುಕು ಮಾಡ್ತಾ ಇದ್ದಾಳೆ ಅಂತಂದರೆ ಅದಕ್ಕೆ ನಿನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಇವಳಿಗೆ. ಇವಳು ಮಾಡಿರೋದೆಲ್ಲ ನಾನು ಕಂಡು ಹಿಡ್ದೆ ಹಿಡ್ತೀನಿ. ಮಾಡಿರೋದನ್ನ ನಾನು ಬಿಡಲ್ಲ, ಸರಿಯಾಗಿ ಮಾಡಿ ತೋರಿಸ್ತೀನಿ. ತಳಿ ನೋಡು ಇವಳಿಗೆ ಏನಾಗತ್ತೆ ಅಂತ ಹೇಳಿ. ನಮ್ಮ ಅಕ್ಕ ಇನ್ನೂ ಕರ್ಕೊಂಬಂದವ್ರಂತೆ, ಹೋಗಿ ನೋಡ್ಕೊಂಬರ್ತೀನಿ. ಪಾಪ ನಮ್ಮ ಅಕ್ಕಗೆ ಹಿಂಗೆ ಆಗೈತೆ ಎಂಬುದೊಂದು ನೋವು ನನಗೆ. ಅಂಥದ್ರಾಗ ನಾನು ಇಂಥದ್ದು ಮಾಡೋಕ್ಕಾಗುತ್ತಾ? ನಾವು ಇಂಥದ್ದು ಮಾಡೋಕ್ಕಾಗುತ್ತಾ ಹೇಳು ಅಜ್ಜಿ? ನಾನು ಮಾಡಲ್ಲ ಅಜ್ಜಿ. ನಮ್ಮ ಅಕ್ಕ ಏನೋ ಒಂದು ಆಸ್ಪತ್ರೆಗೆ ಏನೋ ಒಂದು ಬಸೋದೇ ಸಾಕು. ಪಾಪ ಯಾರಿಗೂ ಇಂಥದ್ದು ಆಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಹೊರ್ತನು ನಾನು ಯಾವತ್ತೂ ಇಂಥದ್ದು ಮಾಡೋಕ್ಕೋಗಲ್ಲ. ನಮ್ಮ ಅಕ್ಕ ನಾನು ನೋಡ್ಕೊಬರ್ತೀನಿ. ನಿನ್ನ ಕಡೆ ಮಾತಾಡಬಾರ ಇಲ್ಲಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೋಡು. ನೀನು ಮಾಡ್ತಾ ಇರೋ ನಾಟಕ ಎಲ್ಲ ಗೊತ್ತೈತೆ. ನಿನ್ನಂತ ನಾನು ಸುಮ್ಮನೆ ಬಿಡಲ್ಲ. ಇಲ್ಲಾಸಿ ಹೋಗ್ಬಾರೆ. ಈ ಕಡೆಗಾಸಿ ಹೋಗ್ತಾಳೆ, ಈ ಕಡೆ ಬಾಗ್ಲಾಗಾಸಿ. ಇಲ್ಲಾಸಿ ಹೋಗ್ಬಾರೆ. ಇಲ್ಲಾಸಿ ಮನೆ ಮುಂದಾಸಿ ಹೋಗ್ಬಾ. ಇಲ್ಲಾಸಿ ಹೋಗಕ್ಕೆ, ಯಾಕಂದರೆ ಒಟ್ಟು ಅವರು ಇರು ಯಾತನ ಕೇಳ್ತಾರೆ. ಅಲ್ಲಿ ಯಾರನ್ನ ಇದ್ರೆ ಏನಾನ ಅಂತಾರೆ ಅವ್ರ ಅತ್ತೆಯರು ಎಲ್ಲ ಇರ್ತಾರಲ್ಲ, ಏನಾನ ಕ್ಯಾಕ್ಯಾಗ್ರಸ್ ಮಕ್ಕಳು ಉಗುಳ್ತಾರೆ ಅಂತ. ರಮಣಿ ಈಗ ಸಿಟ್ಟಾಗ್ಬೇಡ. ಅವಳನ್ನ ಎಲ್ಲನ ಎಲ್ಲಿ ಬಗ್ ಬಿಡಿಬೇಕು ಅಲ್ಲಿ ಬಗ್ ಬಿಡಿಬೇಕು ನೀನು. ಈಗ ಇವಳು ಇದ್ದಾಳಲ್ಲ ಕೊಂಬ್ಲಿಯರ ಅವಳು, ಆಗ ಅವಳದೇ ಎಲ್ಲ ನಾಟಕ ಗೊತ್ತೈತೆ. ಅವಳೇ ಬರ್ಕೊಟ್ಟಿರೋದು ಇದನ್ನೆಲ್ಲನ.
ಆಗ ಅವಳು ಜೀವಿತ ಅನ್ನೋಳು ಇದ್ದಾಳಲ್ಲ, ಅವಳೇ ಬರ್ಕೊಟ್ಟಿರೋದು, ಅವಳದೇ ಹ್ಯಾಂಡ್ ರೈಟಿಂಗ್ ಇದೆಲ್ಲನ. ಮತ್ತೆ ನೆನ್ನೆ ನಾನು ನೋಡಿದೆ, ಯಾತನ ಅಲ್ಲಿ ಕುತ್ಕೊಂಡು ಬರೆಸ್ತಿದ್ಲು, ಇವಳು ಹೇಳ್ತಿದ್ಲು, ಅವಳು ಬರ್ಕೊಡ್ತಿದ್ಲು. ಇದೆಲ್ಲನ ಅವಳದೇ ನಾಟಕ. ಕೋಮ್ಲಿ ಮನೆಗೆ ಬಂದವಳಲ್ಲ, ಆಗ ಅವಳದೇ ನಾಟಕ. ಅದಕ್ಕೆ ಬಿಡಲ್ಲ ನಮ್ಮ ಅಣ್ಣಯ್ಯ ನಾನು ಬೈದ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಬರೆಸ್ಕೊಂಡು ತಂದು ಅಲ್ಲಿ ಇಕ್ಕವಳೆ. ಅದಕ್ಕೆ ಅವಳು ಬಂಡವಾಳ ಅಂತ ಬಯಲು ಮಾಡ್ದಂಗೆ ಬಿಡಲ್ಲ ನಾನು. ಈ ಮನೆಯಿಂದ ಆಚೆ ಕಳಿಸ್ ನಮ್ಮಪ್ಪ ನಮ್ಮಮ್ಮಯ್ಯ, ಬಿಡಮ್ಮತ್ತ ಇದ್ರು ಇರ್ತಾರೆ, ಬಿಡಮ್ಮತ್ತ ಇದ್ರು ದೊಡ್ಡಮ್ಮ ನಾನು ಹೋಗಲ್ಲ ದೊಡ್ಡಮ್ಮ, ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಬೈತಾರೆ, ಅಲ್ಲಿ ನೆಮ್ಮದಿ ಇಲ್ಲ ನನಗೆ ಆ ಮನೆಯಾಗ. ಅವಳು ನೋಡಿದ್ರೆ ಅಂತ ಕೆಲಸ ಮಾಡಿದ್ಲು, ಅವಳು ನಮ್ಮ ಅಕ್ಕಯ್ಯ ಒಳ್ಳೆಯಲ್ಲ ಅಂತ ಏನು ನಾಟಕ ಆಡ್ತಾಳೆ. ಒಬ್ಬೊಬ್ಬ ಇವಳ ಹತ್ರ ಬೋಲ್ ನಾಟಕ ಐತೆ. ಅವ್ರಿಗೆ ಹೆಂಗಾಗುತ್ತೆ ನಿಮ್ಮಪ್ಪ ನಿಮ್ಮಮ್ಮಗೆ, ಬಿಡತ್ತ ಇದ್ರು ಇರ್ತೀವಿ ಅಂದಾರನ ಹೆಂಗೆ ಬೇಡಮ್ಮ ನಮ್ಮಂಗೆ ಆಗುತ್ತೆ. ಇವಳು ಮಾಡಿರೋ ನಾಟಕ ಅವ್ರಿಗೆ ಗೊತ್ತಿಲ್ಲ, ಇವಳು ಎಂತಾಳು ಅಂತ ಅವಳು ಅವ್ರಿಗೆ ಗೊತ್ತಿದ್ರೆ ಇದು ಮಾಡಾರು, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಬಯಲು ಮಾಡಬೇಕು, ಬಯಲು ಮಾಡತಕ್ಕ ಬಿಡಲ್ಲ. ನಾವನ್ನ ಬೈಯಕ್ಕೆ ಹೋಗ್ಬೇಡ, ಯಾಕೆ ತೊಂಬಕ್ಕೆ ಹೋಗ್ಬೇಡ. ಈಗ ಸರಿಯಾಗಿ ಅವಳು ಎಲ್ಲಿ ಸಿಗಿ ಬಿಡ್ಬೇಕು ಅಲ್ಲಿ ಅವಳು ಮಾತಾಡೋದು. ಈಗ ಅವಳ್ತಾಗ ಯಾತಗನ ಮಾತಾಡ್ತಿರ್ತಾಳೆ, ಇಲ್ಲಾಂದ್ರೆ ನಿನ್ನ ಇದ್ರ ಕ್ಯಾತನ ತಂದಿಕ್ತಿರ್ತಾಳೆ, ಅಂಥದ್ದೆಲ್ಲ ನೋಡ್ಕೊಂತೀಯಲ್ಲ, ಅವಾಗ ಸರಿಯಾಗಿ ಮಾತಾಡು. ಇವಾಗ ಮಾತಾಡ್ಬೇಡ, ಇವಾಗ ಮಾತಾಡಿದ್ರೆ ಈಗಳಪ್ಪು ಸುಮ್ಮನೆ ಮಾತಾಡ್ತಾರೆ ಆಗುತ್ತೆ. ಇವಾಗ ಮಾತಾಡ್ಬೇಡ. ಅವಳು ಏನಾನ ಒಂದು ಕೇಣಿ ಕಿತಾಪತಿ ಮಾಡ್ತಿರ್ತಾಳೆ, ಅವಾಗ ಅದನ್ನೆಲ್ಲನ ಎಲ್ಲ ವಿಡಿಯೋನ ಪಡಿಯೋನ ಮೊಬೈಲಾಗ ಎಲ್ಲ ಮಾಡ್ಕೊಂಡು ತಾಂಬಂದು ನಿಮ್ಮ ಅಣ್ಣನಿದ್ರಿಗೆ ತೋರಿಸು. ಇವಾಗ ಮಾತಾಡಿದ್ರೆ ಹೆಂಗಾಗುತ್ತೆ, ಅಯ್ಯೋ ನೋಡಪ್ಪ ಅವಳು ಮನೆಯಾಗಿರೋದು ಕಾಳ ಮೇಲೆ ಹಾಕ್ತಾಳೆ, ಇವಳು ಆಳೇನೆ ಅಂತ ನಿಮ್ಮ ಅಣ್ಣಗೂ ಹಂಗೆ ಆಗುತ್ತೆ. ನಾನು ಹೇಳಿದೆ ಪಾಪ ಸುಮ್ಕಿರಲ್ಲ ಅಂತ. ಅದಕ್ಕೂ ಇಲ್ಲ ಕಣಜ್ಜಿ, ಅಲ್ಲ ನೋಡಿ ನಾನು ನನ್ನ ತಂಗಿ ಅಂತ ಎಷ್ಟು ಇದು ಮಾಡ್ಕೊಂಡು ಯಾರಿಗೆ ಆಗಲಿ ಅಂಥದ್ದು ಬಂದೇ ಬರುತ್ತೆ ಮನಸ್ನಾಗ. ಹಂಗೆ ಅನ್ಕೊಂಡು ಅನ್ಕೊಂತಾರೆ, ನಾನಾಗಲಿ ನೀನಾಗಲಿ ಎಲ್ಲರಿಗೂ ಅಂಥದ್ದು ಬಂದೇ ಬರುತ್ತೆ. ಈಗಳಪ್ಪ ನೋಡು ಎಂತ ಚೆನ್ನಾಗಿ ನೋಡ್ಕೊಂತಿದ್ವಿ, ಹೆಂಗೆ ಮಾಡಿದ್ಲು, ಯಾಕೆ ಹಿಂಗೆ ಮಾಡಿ ಏನು ಎತ್ತ ಅಂತ ಸಿಟ್ಟು ಬಂದೇ ಬರುತ್ತೆ. ನಾನು ಹೇಳ್ತೀನಿ ಕೇಳು. ಸರಿಯಾಗಿ ಅವಳನ್ನ ನೀನು ಒಂದು 2 ದಿನ ಕೆಲಸ ಹೋದ್ರೂ ಪರವಾಗಿಲ್ಲ, ಸರಿಯಾಗಿ ಅವಳನ್ನ ಪಾಲ ಮಾಡಿ ಸರಿಯಾಗಿ ಹಿಡಿದು ಜಡಿಬೇಕು. ಹಂಗೆ ಮಾಡಿ ಹೇಳ್ತೀನಿ. ಸುಮ್ಮನೆ ಹೇಳಿದ್ರೆ ಬಾಯಿ ಮಾತನಾಗ ಯಾರು ಕೇಳಲ್ಲ. ಅಯ್ಯೋ ನೋಡಪ್ಪ ಸುಮ್ಮನೆ ಅವಳ ಮೇಲೆ ಹೇಳ್ತಾರೆ. ನಿಮ್ಮ ಅಜ್ಜಿ ತಾತ ಆಗಲಿ ಹೇಳು, ನೋಡಪ್ಪ ಈ ಪಿಳ್ಳ ಅಲ್ಲೇನೆ ಹೆಂಗೆ ಮಾತಾಡುತ್ತೆ, ನಿಮ್ಮ ಅಜ್ಜಿ ತಾತ ಇವಾಗ ಬಿಡತ್ತ ಅವಳಂತೂ ಅಂತಾಳು, ಇವಳನ್ನ ಒಳ್ಳೆಯಳು ಇಲ್ಲೇ ಇರ್ತೀನಿ ಅಂತಾಳೆ, ಇದ್ರೂ ಇರಲಿ ನಾವೆಲ್ಲ ನೋಡ್ಕೊಂತೀವಿ, ಕಿರಾನ ಮನೆ ಖರ್ಚೆಲ್ಲ ನಾ ಕೊಡ್ತೀವಿ ಅಂತ ನಿಮ್ಮ ಅಜ್ಜಿ ತಾತನೂ ಅಂತಾರೆ. ಅವ್ರಿಗೇನು ಅನ್ಸುತ್ತೆ, ಈಗಳಪ್ಪ ನೋಡೇನ ಇವಳು ಇರೋಕ್ಕೆ ಇವಳು ಹೆಂಗೆ ಮಾತಾಡ್ತಾಳೆ, ಅಲ್ಲೇ ಇವ್ರ ಮೇಲೆ ಹಾಕ್ತಾಳೆ ಅಂತ ಅವರು ಅಂದ್ಕೊಂತಾರೆ. ಅದಕ್ಕೆ ಸುಮ್ಮನೆ ಯಾಕೆ ಅವಳು ಬಂಡವಾಳ ಎಲ್ಲ ಬಯಲು ಮಾಡಬೇಕು. ಸೀಗೆ ಬೀಳೋವರೆಗೂ ಯಾತು ಮಾತಾಡಬೇಡ, ಯಾತು ಬೈಯಕ್ಕೆ ಹೋಗ್ಬೇಡ, ಅವಳನ್ನ ಯಾತು ತೊಂಬಕ್ಕೆ ಹೋಗ್ಬೇಡ, ಯಾತು ಗೊತ್ತಿಲ್ದಳಂಗಿದ್ದು ನೀನು ಅವಳನ್ನ ಬಗ್ಗ ಬಡಿಬೇಕು. ಆವಾಗ ಸುಮ್ಕಾಗ್ತಾಳೆ ಅವಳು. ಅದೇ ಮತ್ತೆ ನಾನು ಹಂಗೆ ಯೋಚನೆ ಮಾಡಿರೋದು ಕಣಜ್ಜಿ. ಸರಿಯಾಗಿ ಅವಳು ಸಿಗೆ ಬೀಳಬೇಕು. ನಮ್ಮ ಅಣ್ಣನ ಮುಂದೆ ನಮ್ಮ ಅಣ್ಣನೇ ಅವಳನ್ನ 4 ತೀಡಿ ಹೊರಗಡೆ ಕಳಿಸ್ಬೇಕು. ಹಂಗೆ ಮಾಡ್ತೀನಿ ಬಿಡಲ್ಲ. ಅಲ್ಲಿ ಒಬ್ಬರ ಮುಂದೆ ಬಂದು ಸೇರ್ಕೊಂಡು ಎಂತೆಂಥ ಕೆಲಸ ಮಾಡ್ತಾ ಇದ್ದಾಳೆ, ಅಲ್ಲಿ ಕಟ್ ನನ್ನ ಮುಂದೆ ಅಲ್ಕ ಮುಂದೆ ಏನೇನೆಲ್ಲ ಮಾಡ್ತಾ ಇದ್ದಾಳೆ. ಅವಳಿಗಂತೂ ಬಿಡಲ್ಲ ನೋಡಿ, ಸರಿಯಾಗೆ ಬಾರಿಸ್ತೀನಿ ಹಿಡ್ಕೊಂಡು. ಹೊಟ್ಟೆ ಉರಿದೋಗ್ತಾ ಇತ್ತು ಗೊತ್ತೇ. ನೋಡಿ ನಾನು ಇಂಥ ಕೆಲಸ ಮಾಡಲಿಲ್ಲ ಅಂದ್ರೂ ಹಿಂಗೆ ಇವಳು ಇಂಥದ್ದೆಲ್ಲ ಮಾಡ್ತಾ ಇದ್ದಾಳಲ್ಲಪ್ಪ ಅಂತೇಳಿ ಭಾಳ ನನಗಂತೂ ಬೇಜಾರಾಗ್ತೈತಿ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗಂತೂ. ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಯಾಕೆ ಬೇಜಾರು ಮಾಡ್ಕೊಂತೀಯ, ನೀನು ಎಂತಾಳು ಅಂತ ನಿನಗೆ ಗೊತ್ತೈತಿ. ಸುಮ್ಮನೆ ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ. ಅವಳ ಲೋಪರ್ ಮುಂಡೆ ಲೋಪರ್ ಕೆಲಸ ಮಾಡಿದ್ಲು ಅಂತ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಸರಿಯಾಗಿ ಈಗ ನಾನು ನಿನಗಿರ್ತೀನಿ. ಸರಿಯಾಗಿ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ನಾನು ಇಂಥವೆಲ್ಲ ಸಿಕ್ಕೈತಿ ಅಂದ್ರೆ ನಾನು ಇದ್ದಿದ್ದು ಬಿಡಲ್ಲ. ಈಗ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು, ನೀನು ಅಂತಾಳಲ್ಲ ಅಂಬದು ಗೊತ್ತು ಕಣಮ್ಮ. ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು, ಕೆಟ್ಟದ್ದೇ ಆಗ್ಬೇಕು ಅಂಬದು ನನ್ನ ಇದು. ಹಂಗಾದ್ರೆ ಕೆಟ್ಟದ್ದಾದ್ರೆ ಮತ್ತೆ ಬುದ್ಧಿ ಕಲ್ತ್ಕೊಂಬದು, ಕೆಟ್ಟದ್ದಾಗಲಿಲ್ಲ ಅಂದ್ರೆ ಬುದ್ಧಿ ಕಲ್ತ್ಕೊಂಬಲ್ಲ. ಯಾವಳೆ ಆಗ್ಲೇಳು ಕೆಟ್ಟದ್ದಾಗಲಿಲ್ಲ ಅಂತಂದ್ರೆ ಬಿಡು ಯಾರ್ದೇನು ಅಂತ ಇನ್ನೂ ಕೆಟ್ಟರಾಗಕ್ಕೆ ನೋಡ್ತಾರೆ. ಕೆಟ್ಟದ್ದಾದ್ರೇನೆ ಅವ್ರು ಒಳ್ಳೆಯರಾಗೋದು. ಈ ರೀತಿ ನನಗೇನ ನಂದು ಅದೇ ಮನ್ಸಮ್ಮ. ನನ್ನ ಯಾರೇನೋ ನಂಬಲಿ ಹೇಳು, ಕೆಟ್ಟವ್ರಿಗೂ ಒಳ್ಳೇದು ಬಯಸ್ಬೇಕು ಅಂತಾರೆ. ನಾನು ಒಳ್ಳೇದು ಬಯಸಲ್ಲ. ನಾನು ಕೆಟ್ಟದ್ದೇ ಆಗ್ಬೇಕು ಅಂತ ನಾನು ಬಯಸೋದು. ಮತ್ತೆ ಹಂಗೆ ಇರ್ಬೇಕು ಇವಾಗಿನ ಕಾಲದಾಗ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಧನುಷನ್ಗೆ ತುಂಬ ಸಿಟ್ಟು ಬಂದೈತೆ. ಇವಾಗ ಅವಳು ಮಾಡೋದೆಲ್ಲ ಏನೇನು ಅಂತ ಕಂಡುಹಿಡಿತೀನಿ, ನಾನು ಬಿಡಲ್ಲ ಅಂತೇಳಿ ಹೇಳ್ತಾ ಇದ್ದಾಳೆ. ಅಂದರೆ ಅವಳು ಮಾಡಿರೋ ಕೆಲಸಕ್ಕೆ ಇವತ್ತು ನಿಜವಾಗ್ಲೂ ಹುಡುಗಿ ಆಗತ್ತೆ ಸುಮ್ಕೈತಿ. ಇನ್ನೊಬ್ರು ಯಾರನ್ನಾಗಿದ್ದು ಸುಮ್ಮನೆ ಇರ್ತಿರ್ಲಿಲ್ಲ. ಅದಕ್ಕೆ ಇವಾಗ ಮಾತಾಡ್ಬೇಡಕ್ಕ ನಮ್ಮ, ಸುಮ್ಮನೆ ಮಾತಾಡಿದ್ರೆ ಅಯ್ಯೋ ಸುಮ್ಮನೆ ಹೇಳ್ತಾಳೆ ಅಮ್ಮಂಗಾಗುತ್ತೆ. ಅದಕ್ಕೆ ಸರಿಯಾಗಿ ಹಿಡ್ಕೊಂಡು ಮಾತಾಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.